ಹಾಯ್ ಗಾಯ್ಸ್, ಎಲ್ಲ ಏನು ಮಾಡ್ತಾಯಿದ್ದೀರಾ? ಬೆಳಗ್ಗೆನೇ ಹೊರಟಿದ್ದೀವಿ ನಮ್ಮ ಅಜ್ಜಿ ಊರಿಗೆ. ನಮ್ಮ ಅಜ್ಜಿ ಊರಿಗೆ ತುಂಬ ದೂರ ಏನಿಲ್ಲ, 7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲೆಲ್ಲ ತೋಟ ಕಾಣ್ತಾ ಇದೆಯಲ್ಲ, ಅವರೆಲ್ಲ ನಮ್ಮ ಮನೇಲಿ ಕಾಯಿ ಕೊಡೋಕೆ ಬರ್ತಾರೆ. ಹೊಸಳ್ಳಿ ಅಂತ ಅಂದ್ಬಿಟ್ಟು ಊರ ಹೆಸರು. ಹಿಂಗೂ ಹೋಗ್ಬೋದು ನಮ್ಮ ಅಜ್ಜಿ ಊರಿಗೆ, ಅಂದರೆ ಹೊಳೆ ದಾಟ್ಬಿಟ್ಟು ಹೋಗಬೇಕು. ನೋಡಿ ಇಲ್ಲೆಲ್ಲ ಬರ್ತಾರೆ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ರೋಡಿಂದ ಹೋಗ್ತಾ ಇದ್ದೀವಿ. ಗಾಜನೂರು ರೋಡಲ್ಲಿ ರೋಡ್ ಇದೆ ಅಲ್ಲಿ. ಇದು ನಮ್ಮ ಅಜ್ಜಿ ಮನೆ ಹಿಂದ್ಗಡೆ ಹೊಳೆ. ಇದು ಇಲ್ಲೇ ಇದು ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. ಬಿಡ್ರಾ ಹೊಸ್ದಾಗಿ ಸೇತುವೆ ಮಾಡಿದ್ದಾರೆ. ಗಾಜನೂರಿಂದ ನಾನು ಹೋಗ್ಬೋದು. ಗಾಜನೂರಿಂದ ಬಂದುಬಿಟ್ಟು ಗಾಜನೂರು ಹೋಗೋ ರೋಡಲ್ಲಿ ಸೇತುವೆ ಮಾಡಿ ತುಂಬ ವರ್ಷ, 2-3 ವರ್ಷ ಆಗಿರ್ಬೋದು. ಇದೇ ನಮ್ಮ ಅಜ್ಜಿ ಊರು. ನೋಡಿ ಗೈಸ್, ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ಪಾನಿಪುರಿ ತಿಂತಾಯಿದ್ದೀವಿ ನಾವು. ಇಲ್ಲಿ ಜಾಸ್ತಿ ಪಾನಿಪುರಿ ಗೋಬಿ ಎಲ್ಲ ಸಿಗಲ್ಲ, ಎಲ್ಲೋ 2 ಅಂಗಡಿಗಳಿದ್ದಾವೆ ಅಷ್ಟೇ. ಇಲ್ಲೆಲ್ಲ ಆಟಾಡಿ ನೆನಪು ನಮಗೆ. ಇಲ್ಲೆಲ್ಲ ಓಡಾಡ್ತಾ ಇದ್ವಿ ನಾವು. ಆಮೇಲೆ ಕಬ್ಬಿನ ಗಾಡಿ ಲಾರಿ ಎಲ್ಲ ಹೋದರೆ ಮೇಲತ್ತಿ ತೊಗೊಂಡು ತಿಂತಾಯಿದ್ವಿ. ಸೈಕಲ್ ಮೇಲತ್ತಿ ಅದ್ರ ಮೇಲತ್ತಿ ತೊಗೊಂಡು ತಿಂತಿದ್ವಿ. ಅಜ್ಜಿ ಮನೆ ಬಂತು, ಇನ್ನೇನು ಹತ್ರದಲ್ಲೇ ಇದ್ದೀವಿ. ಅಜ್ಜಿ ಮನೆ ಬಂತು. ನಮ್ಮ ಅಕ್ಕನ ಮಕ್ಕಳಾಗಲೇ ಬಂದಿದ್ದರು. ಒಳಗೆ ನಮ್ಮ ಮಾಮ ಶಬರಿಮಲೆ ಹೋಗಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್, ಕುರಿ ಆಟ ನಿಲ್ಸೋಗಿದ್ರು. ನಮ್ಮ ಅಜ್ಜ ಬಂದಾಗ ತಿಂಡಿ ತಿಂತಾಯಿದ್ರು. ನಮ್ಮ ಅತ್ತೆ ಕೂಡ ತಿಂಡಿ ತಿಂತಾಯಿದ್ರು. ನಮ್ಮ ಅತ್ತೆ ಮಗಳು ಬಂದ ತಕ್ಷಣ ನಮ್ಮ ಅಣ್ಣನ ಮಗನ ಕರ್ಕೊಂಡ್ಬಂದಿದ್ವಿ. ಅವ್ನು ಎತ್ಕೊಂಡು ಹಿಂದ್ಗಡೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆ 2 ಹಸು ನೋಡಿ, ಅದು ಕೂಡ ನಮ್ಮ ಅಜ್ಜಿಯವ್ರದ್ದೇ ಹಸು. ಹೊಳೆ ಇದೆ, ಹೊಳೆ ತೋರಿಸ್ತೀನಿ ನೋಡಿ. ಅಲ್ಲಿ ಸೇತುವೆ ಮೇಲೆ ತೋರಿಸಿದ್ನಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಹಿಂದ್ಗಡೆನೆ, ನಮ್ಮ ಅಜ್ಜಿ ಮನೆ ಹಿಂದ್ಗಡೆನೆ ಹೊಳೆ ಇದೆ. ಅಂದರೆ ಅಲ್ಲೆಲ್ಲ ಆಟಾಡ್ತಾ ಇದ್ವಿ. ಬಟ್ ಈಗ ಆಟಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮಳ್ಳೆಲ್ಲ ತೆಗಿತಾರಲ್ಲ, ಹಾಗಾಗಿ ಸುಳಿ ಇರುತ್ತೆ, ಆಮೇಲೆ ಗುಂಡಿ ಇರುತ್ತೆ, ಸ್ನಾನ ಮಾಡೋಕ್ಕಾಗಲ್ಲ. ಹಾಗಾಗಿ ಭಯಕ್ಕೆ ಸ್ನಾನ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗ ನೋಡಿ ನಾನು ಹಿಂದೆ ಬಂದುಬಿಟ್ಟು ಬಾಯ್ ಮಾಡ್ತಾನೆ ನೋಡಿ, ಟಾಟಾ ಮಾಡ್ತಾನೆ, ಟಾಟಾ ಕನ್ನಡದಲ್ಲಿ. ನೋಡಿ ಗೈಸ್, ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೊರಟಿದ್ದೀವಿ ಶಿವಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಶಿವಾಲಯನ ಮತ್ತೆ ಸ್ನಾನ ಮಾಡೋ ತನಕ ವೆಯ್ಟ್ ಮಾಡಿದ್ವಿ. ನಮ್ಮ ಅತ್ತೆ ಟವಲ್ ಸಮೇತನೇ ಬಂದುಬಿಟ್ಟಿದ್ದಾರೆ ಶಿವಾಲಯ ನೋಡೋಕ್ಕೆ. ನೋಡಿ ಗೈಸ್, ಶಿವಾಲಯ ಹೋಗ್ತಾ ಇದ್ದೀವಿ. ಬಂದ್ವಿ ಇವಾಗ ಜಸ್ಟು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಮರ ಬಿದ್ದುಬಿಟ್ಟಿದೆ, ಮಳೆ ಬಂದುಬಿಟ್ಟು ಅದರಲ್ಲಿ ನುಸ್ಕೊಂಡು ಹೋಗ್ಬಿಟ್ವಿ. ಕೆಂಜಿಗ ಅಂದರೆ ಕೆಂಜಿಗ ಅದರಲ್ಲಿ. ಬಟ್ ನನಗೆ ಕಚ್ಚಲಿಲ್ಲ, ನಮ್ಮ ಅಕ್ಕನಿಗೆ 2 ಕಚ್ಚಿತ್ತು. ಆಮೇಲೆ ನಮ್ಮ ಅತ್ತೆಗೆ 2 ಕಚ್ಚಿಬಿಡ್ತು. ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು, ಯೂಟ್ಯೂಬಿಗೆಲ್ಲ ಹಾಕೋಂಗಿಲ್ಲ. ಇಲ್ಲಿ ಹೊಸ ಸ್ವಾಮೀಜಿ, ಅವಾಗೆಲ್ಲ ಸ್ವಾಮೀಜಿ ಇದ್ದಿಲ್ಲ, ಬಟ್ ಈಗ ಬಂದಿದ್ದಾರೆ. ಹಾಗಾಗಿ ವೀಡಿಯೋ ಮಾಡೋಂಗಿಲ್ಲ, ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ, ವಾಟ್ಸಪ್ಪಲ್ಲಿ ಹಾಕೋಂಗಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಹಾಕಿದ್ದೀನಿ ನೋಡಿ. ಇಲ್ಲಿ ಅವಾಗೆಲ್ಲ ಆಟಾಡೋಕ್ಕೆಲ್ಲ ಬರ್ತಾಯಿದ್ವಿ. ಅಲ್ಲಿ ನೀರೆಲ್ಲ ಇದೆ, ನೀರಲ್ಲಿ ಆಟಾಡೋಕ್ಕೆಲ್ಲ ಬರ್ತಾಯಿದ್ವಿ. ಇದು ತುಂಬ ವರ್ಷನೇ ಆಗೋಯ್ತು, ಜಾಸ್ತಿ ಬರೋಕ್ಕಾಗಲ್ಲ. ಅವಾಗಾದರೆ ಸಣ್ಣದಿರ್ತಿದ್ವಿ, ರಜಾ ಕೊಟ್ಟಾಗೆಲ್ಲ ಬರ್ತಾಯಿದ್ವಿ ಓದಬೇಕಾದ್ರೆ. ಈಗೆಲ್ಲಿ ಬರೋಕ್ಕಾಗುತ್ತೆ? ನಮ್ಮ ಮಕ್ಕಳು ನಾವು ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನೆಲ್ಲಿಂದ ಬರೋದು ಅಜ್ಜಿ ಮನೆಗೆ? ನಮ್ಮ ಮನೆಯವ್ರು ಕೂಡ ನಮ್ಮನ್ನ ಶಿವಾಲಯಕ್ಕೆಲ್ಲ ತೋರಿಸಿದ್ರು. ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಹೋಗೋಂತಡಿ, ಸಂಜೆ ಹೋಗಂತೆ ಅಂತ ಹೇಳ್ತಾಯಿದ್ದೆ. ಇಲ್ಲಿ ನೋಡಿ ಗೈಸ್, ಋಷಿ ಕೃಷ್ಣ, ಆಮೇಲೆ ಕೃಷ್ಣ ನೋಡೋಕೆ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ನನ್ನ ಮಕ್ಳು ಹೆಂಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಋಷಿ ಹೇಗೆ ನಿಂತ್ಕೊತಾರೆ ಅದೇ ಥರ ಒಂದು ಶಿಲೆ ಇತ್ತು, ಹಾಗೆ ನಿಂತಿದ್ದಾರೆ. ಇದು ಕಲ್ಲಲ್ಲಿತ್ತು, ಬಟ್ ಏನಂತ ಗೊತ್ತಿಲ್ಲ, ಕರೆಕ್ಟಾಗಿ ಅಷ್ಟು ಕಾಣಿಸ್ತಿಲ್ಲ. ಆ ಕಡೆ ಮಾತ್ರ ಗಣಪತಿ, ಈ ಕಡೆ ಬಂದರೆ ಈಶ್ವರ. ನೋಡಿ ಬಸವಣ್ಣ. ನನ್ನ ಮಗಳು ನಮಸ್ಕಾರ ಮಾಡ್ತಾ ಇದ್ದಾಳೆ. ಹಸು ಇದು ಅವಾಗಿಂದನೇ ಇತ್ತು, ಹಸು ಮಾತ್ರ. ಅಲ್ಲಿ ಲಿಂಗ ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡೋದಕ್ಕಿಂತ ನಾವು ಸ್ನಾನ ಮಾಡಿದ್ದಿಲ್ಲ, ಹಾಗಾಗಿ ಹೋಗಲಿಲ್ಲ. ಗಣಪತಿ ಇದೆ ನೋಡಿ ಇಲ್ಲಿ,
ಗಣಪತಿನ ಅದೇ ಗೋಡೆ ಇದ್ರೊಳಗಡೆನೆ ಕೆತ್ತಿದ್ದಾರೆ, ಬಂಡೆ ಒಳಗಡೆ. ಎಷ್ಟು ಕ್ಲೀನಾಗಿ ಕೆತ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಆಂಜನೇಯ ಕೂಡ ಹಂಗೆ ಕೆತ್ತಿಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸಣ್ಣದೊಂದು ಶಿಲೆ ತಂದು ಇಟ್ಟಿದ್ದಾರೆ ನೋಡಿ ಗೈಸ್. ನೀರು ಇನ್ನೂ ಮುಂದಿತ್ತು, ಬಟ್ ನಾವು ಸ್ನಾನ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹತ್ರ ಹೋಗೋಕ್ಕೆ ಹೋಗಿಲ್ಲ. ಇಲ್ಲಿ ಬಂದು ನಾವು ಸ್ನಾನ ಮಾಡ್ತಾಯಿದ್ವಿ, ಬಟ್ ಈಗ ನೀರೆಲ್ಲ ಚೆನ್ನಾಗಿಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಮೈಯೆಲ್ಲ ಕಟ್ತಾ ಬರುತ್ತೆ. ಹೊರಟ್ವಿ ಅಲ್ಲಿಂದ. ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ ನಮ್ಮ ಅತ್ತೆ ಮಗಳು. ಇವತ್ತು ತೋಟದ ಹತ್ರ ಹೋದ್ವಿ. ನಮ್ಮ ಮತ್ತೂರಿಂದ 1 ಕಿಲೋಮೀಟ್ರು ಆಗುತ್ತೆ, ಸಿದ್ರಳ್ಳಿ ಅಂತ ಅಂದ್ಬಿಟ್ಟು. ಅಲ್ಲಿ ನಮ್ಮ ಅಜ್ಜಿ ತೋಟ ಇರೋದು, ಅಲ್ಲಿಗೆ ಹೋದ್ವಿ. ಅರ್ಧ ದೂರ ಹೋಗಿದ್ದೆ ಗೈಸ್, ತೋಟದ ಹತ್ರ ಹೋಗಿದ್ದೆ. ನಮ್ಮ ಅತ್ತೆ ಕೂಗಿದ್ರು, ಬಾ ಮೇಕೆ ಬರ್ತಾಯಿದೆ, ಬಾ ಕುರಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಹಂಗೆ ಉಸಿರು ಕಟ್ಕೊಂಡು ಓಡಿ ಬಂದೆ. ಕುರಿಗಳೆಲ್ಲ ವೀಡಿಯೋ ಮಾಡಿಬಿಟ್ಟು ಈಗ ಹೋಗ್ತಾಯಿದ್ದೀನಿ. ನಮ್ಮ ಮಕ್ಕಳು ಇಲ್ಲೆಲ್ಲ ಹೋಗಿದ್ದಾರೆ ಏನೋ ಗೊತ್ತಿಲ್ಲ, ಹುಡುಕ್ಬೇಕು ಅವ್ರನ್ನ.
ಇಲ್ಲಿಂದ ಎಲ್ಲ ಹೊರಟ್ವಿ. ತೋಟಕ್ಕೆಲ್ಲ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಮನೆಗೆ ಬಂದ್ವಿ. ನೋಡಿ ಎಲ್ಲ ಒಬ್ಬೊಬ್ಬರೇ ಎಳಿತಾ ಇದ್ದಾರೆ. ನನ್ನ ಮಗಂಗೆ ಸಾಕಾಗೋಯ್ತು. ನಮ್ಮ ಅಕ್ಕನ ಮಕ್ಕಳು, ಅದು ನಮ್ಮ ಅಜ್ಜನ ಅಂಗಡಿ, ಅದೊಂದು ಕೂಡ ನಮ್ಮ ಅಜ್ಜಿ ಮನೆ, ಹಳೆ ಮನೆ ಅದು. ನಮ್ಮ ಅಜ್ಜ 3 ಜನ ಇರೋದು, 4 ಜನ ಇರೋದು, ಒಬ್ಬರು ತೀರೋಗಿದ್ದಾರೆ, 3 ಜನ ಇದ್ದಾರೆ. ಆ ಕಡೆದು ಅಜ್ಜನ ಮನೆ, ಇನ್ನೂ 3 ಜನ ಇದ್ದಾರೆ. ನೋಡಿ ನಮ್ಮ ಅಜ್ಜ ನಾವು ಬರೋ ತನಕ ಕಾಯ್ತಾ ಇದ್ದೆ, ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಅಜ್ಜ. ನಮ್ಮ ಮನೆಯವ್ರು ನೋಡಿ ಆಟೋ ಓಡಿಸ್ತಾ ಇದ್ದಾರೆ. ಆಟೋ ತಂದು ಕ್ಲೀನಾಗಿ ಒಳಗಡೆ ನಿಲ್ಲಿಸ್ತಿದ್ದಾರೆ, ನಮ್ಮ ಮಾಮನ ಆಟೋ. ಮತ್ತು ನಮ್ಮ ಮಾಮ ಬರೋ ತನಕ ಅದು ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮಾಮ ಇಲ್ವಲ್ಲ, ಹಾಗಾಗಿ ಇಲ್ಲಿ ನೋಡಿ ಗೈಸ್ ಮಾವಿನಕಾಯಿ ಕಿತ್ಕೊಬಂದು ಕೂತಿದ್ದಾರೆ ಎಲ್ಲ. ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ. ಕೆಳಗಷ್ಟೇ ವೀಡಿಯೋ ಮಾಡಿದ್ದೆ, ಮೇಲೆ ವೀಡಿಯೋ ಮಾಡಿದ್ದಿಲ್ಲ. ಹಾಗಾಗಿ ಮೇಲ್ಗಡೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಮೇಲೆಲ್ಲ ತೋರಿಸಿದ್ದಿಲ್ಲವಲ್ಲ ನಿಮಗೆ, ಅದಕ್ಕೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಮೇಲ್ಗಡೆ ನೋಡಿ ನಮ್ಮ ಅಜ್ಜಿ ಗಂಟು ಮೂಟೆ ಎಲ್ಲ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನೋಡಿ ಗಾಯ್ಸ್ ಮೇಲ್ಗಡೆ ಹೇಗಿದೆ ಅಂತ ಅಂದ್ಬಿಟ್ಟು, ಕಂಪ್ಲೀಟ್ ಇನ್ನೂ ಆಗಿಲ್ಲ, ಎಲ್ಲ ಅರ್ಧ ಬರ್ಧ ಕಟ್ಟಿದ್ದಾರೆ.
ನಮ್ಮ ಮಾವ ಮಂಚ ಎಲ್ಲ ಮಾಡ್ತಾರೆ, ಎಲ್ಲ ತಂದಲ್ಲಿ ಒಟ್ಟಿದ್ದಾರೆ. ಇಲ್ಲಿ ನೋಡಿ ಗೋಡೆಯಲ್ಲಿ ಬೀರು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಗೋಡೆಯಲ್ಲಿ ಬೀರು ಮಾಡಿಲ್ಲ, ಗೋಡೆಯಲ್ಲಿ ಬೀರು ಫಿಕ್ಸ್ ಮಾಡಿದ್ದಾರೆ. ನೋಡಿ ಗಾಯ್ಸ್, ನಮ್ಮ ಅಜ್ಜ ಮಲ್ಕೊತಾರಲ್ಲಿ, ಇಲ್ಲಿ ನಮ್ಮ ಅಜ್ಜಿ ಮಲ್ಕೊತಾರೆ. ನೋಡಿ ನಮ್ಮ ಅಜ್ಜಿ ಗ್ಯಾಸ್ ಇಟ್ಕೊಂಡ್ಬಿಟ್ಟವ್ರೆ. ನೋಡಿ ಪಕ್ಕದ ಮನೆ ತೋರ್ಸೋಣ ಅಂತ ಮುಂದೆ ನಮ್ಮ ಅಜ್ಜನ ಮನೆಯೇ, ಬಟ್ ತೋರ್ಸೋಣ ಅಂದರೆ ಒಳಗಡೆ ಕಾಣುತ್ತಂತ ನೋಡಿದೆ, ಏನೂ ಕಾಣಲಿಲ್ಲ. ನೋಡಿ ನಮ್ಮ ಅಜ್ಜಿ ಒಲೆ ಎಲ್ಲ ಇಟ್ಕೊಂಡಿದ್ದಾರೆ, ಗ್ಯಾಸ್ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ. ತೆಗ್ದೆ ಏನೇನು ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಗ್ಯಾಸು, ಆಮೇಲೆ ಪಾತ್ರೆ, ಬಟ್ಟೆ, ಸ್ಕ್ರೂ ಡ್ರೈವರ್ ಇದೆ ಇಟ್ಕೊಂಡಿದ್ರು. ಡ್ರಾದಲ್ಲಿ ಏನಿದೆ ಅಂತ ನೋಡೋಣ. ಸ್ಕ್ರೂ ಡ್ರೈವರ್ ಒಂದೇ ಇದೆ. ಮೇಲ್ಗಡೆ ಶಿಫ್ಟ್ ಆಗಿಬಿಡ್ತಾರೆ, ಫುಲ್ ಕಂಪ್ಲೀಟ್ ಆಗಿಲ್ಲ, ಮೇಲ್ಗಡೆ ಸ್ವಲ್ಪ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಅಜ್ಜ ಮಲ್ಕೊತಾರೆ. ನೋಡಿ ಬಾಕ್ಸ್ ಎಲ್ಲ ಇಡೋಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ನೋಡಿ ಗೈಸ್, ನಾವು ಅಜ್ಜಿ ಅನ್ನಲ್ಲ, ಅವ್ವ ಅನ್ನೋದು. ಬಟ್ ಒಳ್ಳೆ ನೋಡಿ ಗೈಸ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು, ಅಲ್ಲಿ ನೋಡಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಮಾಮ ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಹಾಗಾಗಿ ಜೀವನ್ ಕಾರ್ಟಿನ್ ತುಂಬ ಸಲ ಆಟ ಆಡಿದ್ವಿ ಚಿಕ್ಕವರಿದ್ದಾಗ ಕೂಡ. ಇಟ್ಟಿದ್ದಾರೆ ಸೋಫಾ ಸೆಟ್ಟು, ಮಂಚ, ಪ್ರತಿಯೊಂದು ಮಾಡ್ತಾರೆ. ದೇವ್ರ ಮನೆಗೆ ಎಂಟ್ರೆನ್ಸಿಗೆ ಅಂತ ಚೌಕಟ್ಟು ಎಲ್ಲ ಮಾಡ್ತಾರೆ, ಇಟ್ಟೋಗಿದ್ದಾರೆ ಅಂತ ಅಂದ್ಬಿಟ್ಟು. ಒಳ್ಳೆ ನಮಗೆ ತುಂಬ ಇಷ್ಟ. ಬಟ್ ಅವನು ಯಾವಾಗಲೂ ಅಲ್ಲೇ ಆಟ ಆಡ್ತಾ ಇದ್ವಿ. ಡ್ಯೂಟಿ ಹೋಗಿದ್ದಾನೆ. ಓಕೆ ಗಾಯ್ಸ್, ಎಲ್ಲ ಲೈಕ್ ಮಾಡಿ. ನಮ್ಮ ಅಜ್ಜಿ ಮನೆ ಒಳ್ಳೆಗಿದೆ. ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಅವರೆಲ್ಲ ಆಗಿ ಗೈಸ್, ಮರಿಬೇಡಿ. ನನ್ನ ಪೇಜ್ನ ನೋಡೋದು ಯಾರು ಮರಿಬೇಡಿ. ತುಂಬ ಚೆನ್ನಾಗಿದೆ, ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ವಿ ಕೂಡ. ಬಟ್ ಶಿವಾಲಯಕ್ಕೆ ಬಂದು ವಿಸಿಟ್ ಮಾಡಿ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಬಟ್ ತುಂಬ ಆಳ ಇದೆ. ಅವಾಗ ಆಳ ಇದ್ದಿಲ್ಲ, ಈಗ ತುಂಬ ಆಳ ಇದೆ. ಸ್ನಾನ ಮಾಡೋಣ ಅಂತ ಬಂದ ಆಸೆ, ಆದರೆ ಮಾಡೋಕ್ಕಾಗಲ್ಲ. ಕೆಳಗಡೆ ಬರ್ತಾ ಗೈಸ್ ಬನ್ನಿ ಗೈಸ್, ಎಲ್ಲ ಹೊರಟಿದ್ದಾರೆ ಪ್ಲಾಸ್ಟಿಕ್. ನೋಡಿ ಏನೇನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣನ ಮಗನಿಗೆ ಪ್ಲಾಸ್ಟಿಕ್ ಟವರ್ ಹಾಡು ಹೇಳ್ತಾ ಇದ್ದಾಳೆ, ಸಾಂಗ್ ಆಡ್ತಾವಳೆ ನನ್ನ ಅಳಿಯಂಗೋಸ್ಕರ. ನಮ್ಮ ಅಕ್ಕ ಏನೋ ತಿಂತಾಳೆ, ನಾನು ಬಿಟ್ಬಿಟ್ಟು ಹಲಸಿನ ಹಣ್ಣು ತಿಂತಾಳೆ ಅಂತ ಇದ್ದಾರೆ. ನೋಡಿ ನಮ್ಮ ಅಜ್ಜಿ, ನೋಡಿ ನಮ್ಮ ಮನೆ ಹೊರಟಿದ್ದಾರೆ, ಅದಕ್ಕೆ ಕೂತಿದ್ದಾರೆ. ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನನ್ನ ವಿಡಿಯೋ.